ಎಪಿಎಂ ನ್ಯೂಸ್ನಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸುದ್ದಿಯನ್ನ ನೋಡೋದಾದ್ರೆ ಸಿಎಂ ಬದಲಾವಣೆಯ ವಿಚಾರ ಏನಿದೆ. ಮೊನ್ನೆ ಸ್ವಾಮೀಜಿ ಕೊಟ್ಟಂತಹ ಹೇಳಿಕೆ ಬಹಳ ದೊಡ್ಡ ಕಿಚ್ಚನ್ನ ಹಚ್ಚಿತ್ತು. ಈಗ ಮತ್ತೊಬ್ಬ ಸ್ವಾಮೀಜಿ ಇದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸಮುದಾಯದ ಹೆಸರಲ್ಲಿ ನಾಯಕರ ಪರ ಸ್ವಾಮೀಜಿಗಳು ಲಾಬಿ ನಡೆಸಿದ್ದಾರೆ. ಎಕ್ಸ್ಪೆಕ್ಟೆಡ್ ಇದು. ಈಡಿಗ ನಾಯಕರ ಪರ ಪ್ರಣವಾನಂದ ಸ್ವಾಮೀಜಿ ಮಾತಾಡಿದ. ಸಿಎಂ ಬದಲಾವಣೆ ದಂಗಲ್ಗೆ ಈ ಮೂಲಕ ಮತ್ತೊಂದು ಸ್ವಾಮೀಜಿ ಎಂಟ್ರಿ ಕೊಟ್ಟಂಗಾಗಿದೆ. ಸಮುದಾಯದ ಹೆಸರಲ್ಲಿ ತಮ್ಮ ನಾಯಕರ ಪರ ಸ್ವಾಮೀಜಿಗಳು ಬ್ಯಾಟ್ ಬೀಸ್ತಾ ಇದ್ದಾರೆ. ನಾಯಕರ ಪರವಾಗಿ ಮಾತಾಡ್ತಾ ಇದ್ದಾರೆ. ಬಿಕೆ ಹರಿಪ್ರಸಾದ್ನ ಮುಖ್ಯಮಂತ್ರಿ ಮಾಡಬೇಕು, ಹೆಚ್ಚುವರಿ ಡಿಸಿಎಂ ಹುದ್ದೆ ನೀಡೋದಾದ್ರೆ ಹರಿಪ್ರಸಾದ್ಗೆ ನೀಡಿ ಅಂತ ಹೇಳಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಪೀಠದ ಪ್ರಣವಾನಂದ ಸ್ವಾಮೀಜಿ ಒತ್ತಾಯಿಸಿದ್ದಾರೆ. ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯಕ್ಕೆ ಕಾಂಗ್ರೆಸ್ನಿಂದ ಅನ್ಯಾಯ ಆಗಿದೆ. ಈಡಿಗ ಸಮುದಾಯದಿಂದ 6 ಶಾಸಕರು ಆಯ್ಕೆ ಆಗಿದ್ದಾರೆ. 1 ಸಚಿವ ಸ್ಥಾನ, 1 ನಿಗಮ ಮಂಡಳಿ ಸ್ಥಾನವನ್ನ ನೀಡಿದೆ ಅಂತ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ಈಗ ತಮ್ಮ ನಾಯಕರ ಪರ ಸಮುದಾಯದ ಸ್ವಾಮೀಜಿಗಳು ಮಾತಾಡ್ತಾ ಇದ್ದಾರೆ. ಮೊನ್ನೆ ಒಂದು ವೇದಿಕೆಯಲ್ಲಿ ಚಂದ್ರಶೇಖರ ಸ್ವಾಮೀಜಿ ಕೊಟ್ಟಂತಹ ಹೇಳಿಕೆ, ಡಿಕೆ ಶಿವಕುಮಾರ್ ನೆಕ್ಸ್ಟ್ ಸಿಎಂ ಆಗಬೇಕು ಅಂತ. ಅಲ್ಲಿಗೆ ಸಿಎಂ ದಂಗಲ್ ಏನಿದೆ ಮತ್ತೆ ಶುರುವಾಗಿದೆ. ಆ ಹೇಳಿಕೆ ಬಹಳ ದೊಡ್ಡ ಕಿಚ್ಚು ಹಚ್ಚಿದೆ. ಈಗ ಪ್ರಮುಖ ಸಮುದಾಯದ ಸ್ವಾಮೀಜಿಗಳು ಕೂಡ ಮಾತಾಡ್ತಾ ಇದ್ದಾರೆ. ತಮ್ಮ ಸಮುದಾಯದ ನಾಯಕರು ಸಿಎಂ ಆಗಬೇಕು, ಅವರಿಗೂ ಡಿಸಿಎಂ ಸ್ಥಾನ ಕೊಡಬೇಕು ಅಂತ. ಅಷ್ಟಕ್ಕೂ ಸ್ವಾಮೀಜಿ ಹೇಳಿದಂತಹ ಮಾತು ಏನು, ಬನ್ನಿ ನೋಡೋಣ. ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸಮುದಾಯದಿಂದ 6 ಜನ ಇವತ್ತಿದ್ದಾವೆ. ಅದರೆಲ್ಲರೂ ಕೂಡ ಹೊಸದಾಗೇನು ಬಂದವರಲ್ಲ. ಅದರಲ್ಲಿ ಧೀಮಂತ ನಾಯಕರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಬಿಕೆ ಹರಿಪ್ರಸಾದ್ ಅವರು 19 ವರ್ಷದ ರಾಜ್ಯಸಭಾ ಮೆಂಬರು, ಸುಮಾರು 49 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತ. ಯಾವ ಬೇರೆ ಪಕ್ಷದಿಂದ ಹೊಲಿಸೇ ಬಂದವರಲ್ಲ ಅವರು. ಕಾಂಗ್ರೆಸ್ ಪಕ್ಷದಲ್ಲಿ ಹೊಲಿಸೇ ಬಂದವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಾದರು, ವಿರೋಧ ಪಕ್ಷ ನಾಯಕರುಗಳಾದರು, ಎಲ್ಲ ಸ್ಥಾನಮಾನವನ್ನು ಪಡ್ಕೊಂಡ್ರು. ಆದರೆ ಈ ಪಕ್ಷಕ್ಕೋಸ್ಕರ ದುಡಿದು ಬಂದಿರತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದ ಸನ್ಮಾನ್ಯ ಶ್ರೀ ಬಿಕೆ ಹರಿಪ್ರಸಾದ್ ಅವರು ಸೇರಿದಂತೆ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾದ ಒಂದು ಯೋಗ್ಯತೆ ಇರತಕ್ಕಂಥ ವ್ಯಕ್ತಿ. ಮತ್ತು ಕೆಪಿಸಿಸಿ ಅಧ್ಯಕ್ಷಕ್ಕೂ ಕೂಡ ಹಿಂದುಳಿದ ವರ್ಗದವರೇ ಬರಬೇಕಾಯ್ತು. ಮುಖ್ಯಮಂತ್ರಿ ಏನಾದರೂ ಬದಲಾವಣೆ ಆಗ್ತೀನಿ ಅಂತಂದರೆ ಸನ್ಮಾನ್ಯ ಬಿಕೆ ಹರಿಪ್ರಸಾದ್ ಅವರನ್ನೇ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ಒತ್ತಾಯ ಮತ್ತು ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯದ ಒತ್ತಾಯ. ಒಂದು ವೇಳೆ ಉಪಮುಖ್ಯಮಂತ್ರಿ ಸ್ಥಾನ ಹೆಚ್ಚುವರಿ ಮಾಡುತ್ತೀನಿ ಅಂದರೆ ಮುಖ್ಯಮಂತ್ರಿ ಈ ಬದಲಾವಣೆ ಮಾಡುವುದಿಲ್ಲ. ಈ ರೀತಿ ಸಮುದಾಯದ ಸ್ವಾಮೀಜಿಗಳು ತಮ್ಮ ನಾಯಕರ ವಿರುದ್ಧ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸಿಎಂ ಬದಲಾವಣೆ ಮಾಡ್ತೀರಾ, ನಮ್ಮ ನಾಯಕರಿಗೂ ಕೂಡ ಸ್ಥಾನವನ್ನ ಕೊಡಿ, ಉಪಮುಖ್ಯಮಂತ್ರಿ ಹೆಚ್ಚುವರಿ ಸ್ಥಾನ ಸಿಗುತ್ತಾ, ಹಾಗಾದ್ರೆ ನಮ್ಮ ನಾಯಕರಿಗೆ ಕೊಡಿ. ಇದು ಸ್ವಾಮೀಜಿಗಳ ಮಾತು. ಒಂದು ಕಡೆ ಸಿಎಂ ಡಿಸಿಎಂ ಈ ವಿಚಾರವಾಗಿ ಮಾತೇ ಬೇಡ ಅಂತ ಬೆಳಿಗ್ಗೆ ತಾನೇ ಡಿಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಬಹಳ ಖಡಕ್ ಆದಂತಹ ಎಚ್ಚರಿಕೆ. ಆದ್ರೆ ಅದು ಅವರ ಪಕ್ಷದವರಿಗಾಯ್ತು. ಸ್ವಾಮೀಜಿಗಳು ಪ್ರಮುಖ ಸಮುದಾಯದ ಸ್ವಾಮೀಜಿಗಳು ತಮ್ಮ ನಾಯಕರ ಪರವಾಗಿ ಮಾತಾಡ್ತಾ ಇದ್ದಾರೆ. ಅವರಿಗೂ ಸ್ಥಾನಮಾನ ಸಿಗಲಿ ಅಂತ ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.